ಆಕ್ಚುಲಿ ತುಂಬಾ ರೇರ್ ಒಂದು ಹುಡುಗಿ ಆನ್ ಸ್ಕ್ರೀನ್ ಬರ್ತಾಳೆ ಅಂತಂದ್ರೆ ಮನೆಯವ್ರು ಫಸ್ಟ್ ಅಕ್ಸೆಪ್ಟ್ ಮಾಡಲ್ಲ. 90% ಮನೆಗಳಲ್ಲಿ ಅಕ್ಸೆಪ್ಟ್ ಮಾಡಲ್ಲ, ಅದನ್ನ ಒಪ್ಕೊಳ್ಳೋದಿಲ್ಲ. ಇನ್ನ 100ಕ್ಕೆ 1000% ಯಾರು ಒಪ್ಕೊಳ್ಳಲ್ಲ ಅಂತಂದ್ರೆ ಈ ಅಕ್ಕಪಕ್ಕದ ಮನೆಯವರು. ನೀವು ಅದೇ ಏನು ಹೇಳಿದ್ರಲ್ಲ, ಲಕ್ಕಿ ಗರ್ಲ್ ಲಕ್ಕಿ ಪರ್ಸನ್, ಲಕ್ಕಿ. ವೆರಿ ಲಕ್ಕಿ ಗರ್ಲ್. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನಾನು ಓಪನ್ಲಿ ಹೇಳ್ತಾ ಇದ್ದೀನಿ, ಐ ಆಮ್ ಅ ಲಕ್ಕಿಯೆಸ್ಟ್ ಪರ್ಸನ್. ಬಿಕಾಸ್ ನನ್ನ ಅಕ್ಕಪಕ್ಕ ಮನೆಯವರು ನಾನು ಶೂಟಿಂಗಿಂದ ಬರುವಾಗ ಅಲಿಶಾ ನಿಂಗೆ ಕಾಫಿ ಬೇಕಾ ಅಂತ ಕೇಳ್ತಾರೆ. ಅಲಿಶಾ ನೀನು ಟಯರ್ಡ್ ಆಗಿರ್ಬೋದಲ್ವಾ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗು. ಸೊ ನಾನು ಅಕ್ಕಪಕ್ಕ ಮನೆಯಿಂದ ಕಾಫಿ ಎಲ್ಲ ಕುಡ್ಕೊಂಡು ಬರ್ತೀನಿ ಮನೆಗೆ. ಸೊ ಇಟ್ಸ್ ಲೈಕ್ ದ್ಯಾಟ್, ಇಟ್ಸ್ ಲೈಕ್ ಟೂ ಗುಡ್. ತುಂಬ ತುಂಬ ಒಳ್ಳೆಯವರು, ತುಂಬ ಎಕ್ಸ್ಟ್ರೀಮ್ಲಿ ಒಳ್ಳೆ ಜನ. ಮೈ ಮದರ್, ನನ್ನ ಮಮ್ಮಿಗೆ ಆಲ್ಸೋ, ನಮ್ಮ ಊರಲ್ಲಿ, ನಮ್ಮ ಮಂಗಳೂರಲ್ಲಿ ಎಲ್ಲರೂ ಹೇಳ್ತಾರೆ ಕಿ ನಿನ್ನ ಮಗಳು ಆರ್ಟಿಸ್ಟ್ ಅಲ್ವಾ, ಹೀಗೆ ಮೂವಿ ಮಾಡ್ತಾರೆ, ನಾನು ನೋಡ್ತೀನಿ ಅಂತ. ಇವನ್ ಮೈ ರಿಲೇಟಿವ್ಸ್ ಆಲ್ಸೋ ನನ್ನನ್ನು ಫಾಲೋ ಮಾಡ್ತಾರೆ, ನಾನು ನೋಡ್ತಾರೆ, ನಾನು ಏನು ಮಾಡ್ತೀನಿ ಕೆಲಸ ಎಲ್ಲ ನೋಡ್ತಾರೆ. ಮೈ ಮದರ್ ಇರಲಿ, ನನ್ನ ಸಿಸ್ಟರ್ಸ್ ಇರಲಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನ್ನನ್ನು. ಓಕೆ, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಒಬ್ರು ಪರ್ಸನ್ ನನ್ನ ಅಕ್ಕಪಕ್ಕದ ಮನೆಯವರು ಒಳ್ಳೆಯವರು ಅಂತ ಹೇಳಿದ್ದು ನನ್ನ ಇಡೀ ಜೀವನದಲ್ಲಿ ಇಲ್ಲಿವರೆಗೂ ನೀವು ಫಸ್ಟ್ ಟೈಮ್. ಮೇ ಬಿ ನನಗೆ ಹಾಗೆ ಫೀಲ್ ಆಗ್ತಾ ಇದೆ, ಪ್ಲಸ್ ನನಗೆ ಹಾಗೆ ಸಿಕ್ಕಿದೆ ಅದಕ್ಕೆ. ಓಕೆ, ಅಲಿಶಾ ಅವರಿಗೆ ಮದುವೆ ಆಗಿದೆಯಾ, ಇನ್ನು ಸಿಂಗಲ್? ನನಗೆ ಮದುವೆ ಆಗಿಲ್ಲ. ಸಿಂಗಲ್. ಎಸ್. ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರಾ ಇಲ್ವಾ? ಅದ್ರ ಬಗ್ಗೆ ನನಗೆ ಏನು ಐಡಿಯಾನೇ ಇಲ್ಲ. ಬಿಕಾಸ್ ಅದ್ರ ಬಗ್ಗೆ ಐಡಿಯಾ ಇರೋಕ್ಕೆ ನಂತ ಟೈಮಲ್ಸ್ ಇಲ್ಲ. ನಾನು ಮೂವೀಸ್ ಮಾಡ್ತಾ ಇದ್ದೀನಿ, ಶೂಟಿಂಗ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ ದೆನ್ ಗೆಟಿಂಗ್ ಮ್ಯಾರಿಡ್. ಓಕೆ, ಮನೇಲಿ ಪ್ರೆಷರ್ ಇಲ್ವಾ? ಪ್ರೆಷರ್ ಕೊಟ್ಟು ಟಯರ್ಡ್ ಆಗಿಬಿಟ್ಟು ಇನ್ನು ಪ್ರೆಷರ್ ಇರಲ್ಲ. ಓಕೆ, ಅಲೀಶಾ ಅವರಿಗೆ ಅಕಸ್ಮಾತ್ ಮದುವೆ ಆಗ್ಬೇಕು ಅಂತ ಅನ್ಸಿದ್ರೆ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ ಯಾವ ತರ ಹುಡುಗ ಇರ್ಬೇಕು? ಸೀರಿಯಸ್ ಆಗಿ ಹೇಳ್ಬೇಕಿದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಂಡ್ ಮೇ ಬಿ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್. ಅಟ್ಲೀಸ್ಟ್ ಒಳ್ಳೆ ಹುಡುಗ, ಅಥವಾ ನನ್ನ ಪ್ರೊಫೆಷನಲ್ ಸಪೋರ್ಟ್ ಮಾಡೋರು, ಅಥವಾ ನಾನ್ ಹೆಂಗಿದ್ದೀನೋ ಹಂಗೆ ಅಕ್ಸೆಪ್ಟ್ ಮಾಡೋರು, ಅಥವಾ ಚಂದ ದುಡ್ಡಿರೋರು. ಹಾಗೆಲ್ಲ ನಾನು ಯೋಚನೆನೇ ಮಾಡಿಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಿದ್ರೆ ಹಾಗೆ ಯೋಚನೆನೇ ಮಾಡಿಲ್ಲ. ಬಿಕಾಸ್ ಮುಂಚೆ ಮೇ ಬಿ ಐ ವಾಸ್ ಥಿಂಕಿಂಗ್ ಓಕೆ ಲೆಟ್ ಮಿ ಗೆಟ್ ಮ್ಯಾರಿಡ್. ಈಗ ಅದು ತುಂಬ ವರ್ಷ ಆಯಿತು, ಆ ಥಿಂಕಿಂಗೇ ಇಲ್ಲ ಮೈಂಡಲ್ಲಿ. ಆ್ಯಂಡ್ ನನಗೆ ನಿಭಾಯಿಸೋಕ್ಕಾಗಲ್ಲ. ಸಿಂಪಲ್ ಹೇಳ್ಬೇಕಿದ್ದಾರೆ, ಇಟ್ಸ್ ನಾಟ್ ಅಬೌಟ್ ದ ಬಾಯ್ ಆರ್ ಸಮಥಿಂಗ್ ಲೈಕ್ ದಟ್. ಅವ್ರು ಹೇಗೆ ಇರಬೇಕು, ಏನು ಎತ್ತ ಅಂತ. ಸುಮ್ಮನೆ ನಾವು ಬೇರೆಯವ್ರಿಗೆ ಕಷ್ಟ ಕೊಡಬಾರ್ದು, ಬೇರೆಯವ್ರು ನಮ್ಗೆ ಕಷ್ಟ ಕೊಡಬಾರ್ದು. ಇಟ್ಸ್ ಜಸ್ಟ್ ದಟ್. ಎಂತ ಮದುವೆ ಅಂದ್ರೆ ನಿಮ್ ಪ್ರಕಾರ ಕಷ್ಟ ಅಂತ ಫಿಕ್ಸ್ ಆಗ್ಬಿಟ್ಟಿದೀರಾ? ಕಷ್ಟ ಅಂತ ಇಲ್ಲ, ನಮ್ಗೆ ನಿಭಾಯಿಸಕ್ ಆಗೋದಿಲ್ಲ ಆದ್ರೆ ನಾಳೆ ಅವ್ರ ಲೈಫ್ ಹಾಳಾಗ್ಬಾರ್ದಲ್ಲ ನಮ್ಮಿಂದ. ಮತ್ತೆ ಅದರಿಂದ ಬೇಜಾನ್ಗಳು ಲೈಫ್, ಈಗ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಬೇಜಾನ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದೆ ಮದುವೆಯಿಂದ. ಸೊ ಸೊ ನನಗೆ ಅದೆಲ್ಲ ಬೇಡ ಅಂತ. ಹೌದು, ಕರೆಕ್ಟ್. ಅದೆಲ್ಲ ನೋಡ್ಬಿಟ್ಟೆ ನನಗೆ ನಾನು ಯೋಚನೆ ಮಾಡ್ತಾ ಇರೋದು ಕಿ ಇಫ್ ಬೈ ಚಾನ್ಸ್ ನಮ್ಗೆ ನಿಭಾಯಿಸಕ್ ಆಗೋದಿಲ್ಲ ಆದ್ರೆ ಅವ್ರು ಬೇಜಾರ್ ಮಾಡ್ತಾರೆ. ಅವ್ರು ಬೇಜಾರ್ ಮಾಡ್ಕೊಂಡ್ರೆ ಅವ್ರ ಮೆಂಟಾಲಿಟಿಲಿ ಎಂತ ಥಿಂಕಿಂಗ್ಸ್ ಬರುತ್ತೆ. ನಾಳೆ ಅವ್ರು ನಮ್ಗೆ ಏನೋ ಮಾಡಿದ್ರೆ, ಮಾಡೋದಿಲ್ಲದ್ರೆ ಆಲ್ಸೋ ಇವನ್ ಅವ್ರಿಗೆ ಏನೋ ಮಾಡಿದ್ರೆ ದೆನ್ ಇಟ್ ಇಸ್ ಅ ಪ್ರಾಬ್ಲಮ್ ಅಲ್ವಾ. ಸುಮ್ನೆ ನಾವೊಂದ್ ಕಾರಣ ಆಗ್ಬಿಡ್ತೀವಿ. ಇಬ್ರು ಸಿಸ್ಟರ್ಸ್ಗೂ ಮ್ಯಾರೇಜ್ ಆಗಿದೆಯಾ? ಹಾ ಹೌದು, ನಂದು ಒಂದ್ ಸಿಸ್ಟರ್ಗೆ ಮ್ಯಾರೇಜ್ ಆಗಿದೆ, ಇನ್ನೊಂದ್ ಸಿಸ್ಟರ್ಗೆ ಇನ್ನೂ ಮ್ಯಾರೇಜ್ ಆಗ್ಬೇಕು. ನೋಡ್ತಾ ಇದ್ದಾರೆ. ಹೌದು, ನೋಡೋಣ. ನೀವೇ ದೊಡ್ಡವರಾ? ಹೌದು, ನಾನೇ ದೊಡ್ಡವರು. ಓಕೆ, ಅಕ್ಕಪಕ್ಕದ ಮನೆಯವ್ರು ಯಾರು ನಿಮ್ಮನ್ನ ಕೇಳಿಲ್ವಾ ಅಲಿಶಾ ಮದ್ವೆ ಅವಾಗ ಯಾರನ್ನಾರು? ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಈಗ ಇದು ಮದ್ವೆ ಆಗಲ್ಲ. ಅವರೇ ಹೇಳ್ಬಿಡ್ತಾರೆ, ಬೇಡ ನಿನ್ಗೆ, ನೀನು ಆರಾಮಾಗಿ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇರು ಅಂತ. ಕರೆಕ್ಟ್, ನಾನು ಇದನ್ನ 100% ಒಪ್ಕೊಳ್ತೀನಿ. ಓಕೆ, ಅಲಿಶಾ ಅವ್ರ ಎಜುಕೇಶನ್ ಎಲ್ಲಿ ಆಗಿತ್ತು, ಏನೆಲ್ಲ ಆಗಿದೆ? ನಂದು ನಾನು ಬಂದದ್ದು ರಿಯಲಿ ಕುವೈಟ್ ಇಂದ. ನನ್ನ ಬಾರ್ನ್ ಪ್ಲೇಸ್ ಕುವೈಟ್. ಅಲ್ಲಿಂದ ನಾನು ಬಂದು ಲೈಕ್ ಡ್ಯೂರಿಂಗ್ ದ ವಾರ್ ಟೈಮ್ ನಾವು ಇಂಡಿಯಾಗೆ ಬಂದ್ವಿ. ಆ್ಯಂಡ್ ಆದಮೇಲೆ ನಾವು ಬಾಂಬೆ ಬಂದು ನಮ್ಮದು ಪ್ರೈಮರಿ ಲೈಕ್ ಮೇ ಬಿ ಬಿಫೋರ್ LKG ಆ್ಯಂಡ್ ಆಲ್ ದ ಥಿಂಗ್ ನಾನು ಬಾಂಬೆಲಿ ಎಜುಕೇಷನ್ ಮಾಡಿದೆ. ಅಲ್ಲಿಂದ ನಮ್ಮ ಮಂಗಳೂರು ಬಂದು ಅಲ್ಲಿ ಸೇಕ್ರೆಡ್ ಹಾರ್ಟ್ಸಲ್ಲಿ ನಂದು ಪ್ರೈಮರಿ ಸ್ಕೂಲ್ಸ್ ಆಯಿತು. ಆದಮೇಲೆ ನಾನು ಫಸ್ಟ್ PUC ಸೆಕೆಂಡ್ PUC ಸೇಕ್ರೆಡ್ ಹಾರ್ಟ್ ಆಗ್ನೆಸಲ್ಲಿ ಮಾಡಿದೆ. ಆ್ಯಂಡ್ ನಂದು SDM ಅಲ್ಲಿ ಡಿಗ್ರಿ ಆಯಿತು. ಯಪ್ಪ, ನೀವು ಅಲ್ಲ ಕುವೈಟಿಂದ ಬಾಂಬೆಗೆ ಬಂದು, ಬಾಂಬೆಯಿಂದ ಮಂಗಳೂರು ಬಂದು
ಮಂಗಳೂರಿಂದ ಬೆಂಗಳೂರಿಗೆ ಬಂದು ಕನ್ನಡ ಇಷ್ಟು ಚೆನ್ನಾಗಿ ಕಲ್ತಿದೆಯಲ್ಲ, ಗ್ರೇಟ್. ಕನ್ನಡದ ಬಗ್ಗೆ ಏನು ಅನ್ಸುತ್ತೆ? ಓಕೆ, ಒಂದಷ್ಟು ಜನ ಕನ್ನಡ ಕಲ್ತಿಲ್ಲ, ಕನ್ನಡ ಗೊತ್ತಿದ್ರು ಮಾತಾಡಲ್ಲ, ನಾನು ಬಾಂಬೆಯಿಂದ ಬಂದಿದ್ದೀನಿ, ನಾನು ಬೇರೆ ದೇಶದಿಂದ ಬಂದಿದ್ದೀನಿ ಅಂತ ಇರ್ತಾರೆ. ಬಟ್ ಇಷ್ಟೆಲ್ಲರನ್ನ ನೋಡಿದಾಗ, ನಿಮ್ಮನ್ನು ನೋಡಿದಾಗ ಬಹಳ ಖುಷಿ ಆಯಿತು. ಹೇಗೆ ಅನ್ಸುತ್ತೆ ಕನ್ನಡದ ಬಗ್ಗೆ? ನಂಗೆ ಕನ್ನಡ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಕನ್ನಡ ಇಸ್ ಅ ವೆರಿ ಸ್ವೀಟ್ ಲ್ಯಾಂಗ್ವೇಜ್. ಓ, ಎಸ್, ಥ್ಯಾಂಕ್ ಯು. ಮಾತಾಡ್ಬೋದು. ಥ್ಯಾಂಕ್ ಯು. ಓಕೆ, ಮನೇಲಿ ಎಲ್ಲರಿಗೂ ಬರುತ್ತೆ ಕನ್ನಡ? ಎಸ್, ಎಲ್ಲರಿಗೂ ಬರುತ್ತೆ ಕನ್ನಡ. ಓ, ನಿಮ್ಮ ಮನೇಲಿ ಎಲ್ಲರಿಗೂ ಕನ್ನಡ ಬರುತ್ತೆ? Yes. ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ? ನಂಗೆ ಅರೌಂಡ್ ಮೇ ಬಿ ಮಾತಾಡೋಕ್ಕೆ ಅರೌಂಡ್ 12 ಲ್ಯಾಂಗ್ವೇಜ್ ಟು 13 ಲ್ಯಾಂಗ್ವೇಜ್ ಬರ್ಬೋದು. ದೇವ್ರ. ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಒಂದು 20 ಲ್ಯಾಂಗ್ವೇಜ್ ಆಗ್ಬೋದು. ಓಕೆ ಓಕೆ, ಕನ್ನಡ, ಇಂಗ್ಲಿಷ್, ಹಿಂದಿ, ಮಲಯಾಳಂ, ತುಳು, ತಮಿಳ್, ಕೊಂಕಣಿ, ಮರಾಠಿ, ಇಂಗ್ಲಿಷ್, ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ, ಇಂಗ್ಲಿಷ್, ಕನ್ನಡ, ಮರಾಠಿ, ಕೊಂಕಣಿ, ಉರ್ದು, ದೇಖಾನಿ. ಅದ್ಯಾವ್ದು? ದೇಖಾನೀಸ್ ಈ ಶಿವಾಜಿನಗರ್ ಸ್ಲ್ಯಾಂಗ್ ಇರುತ್ತಲ್ವಾ, ದಟ್ ಇಸ್ ಕಾಲ್ಡ್ ದೇಖಾನಿ ಮೂವಿ. ನಾನು ಅವ್ರದ್ದು ಒಂದು ಮೂವಿ ಮಾಡಿದ್ದೆ. ಸೊ ದಟ್ ಈಸ್ ವೆರಿ ಲೋಕಲ್ ಶಿವಾಜಿನಗರ್ ಲ್ಯಾಂಗ್ವೇಜ್. ಓಕೆ, ನಮಸ್ಕಾರ ಅನ್ನೋದಕ್ಕೆ ಏನಂತಾರೆ? ನಮಸ್ಕಾರ ಅನ್ನೋಕ್ಕೆ ಲೈಕ್ ದೇಖಾನಿ ಅಲ್ಲ, ದೇಖಾನಿಯಲ್ಲಿ ನಮಸ್ಕಾರ ನಂಗೆ ಗೊತ್ತಿಲ್ಲ. ಬಟ್ ದೇಖಾನಿಯಲ್ಲಿ ಈಗ ಸ್ನಾನ ಮಾಡ್ಬೇಕು, ಇಫ್ ಲೈಕ್ ಶವರ್ ಮಾಡ್ಬೇಕಿದ್ರೆ ಅವ್ರು ಅಂತಾರೆ ಪಾನಿ ನಾ ಸಕ್ತೆ ಹೆಂಕ್ಯಾ. ಓಕೆ, ಅಂದ್ರೆ ಇಟ್ಸ್ ಅ ಉರ್ದೂಸ್ ಡಿಫ್ರೆಂಟ್ ಸ್ಲ್ಯಾಂಗ್ ಅಂತ ಹೇಳ್ತಾರೆ. ಓಕೆ, ಕೊಂಕಣಿಯಲ್ಲಿ ನಮಸ್ಕಾರ ಅನ್ನೋದಕ್ಕೆ ಏನಂತಾರೆ? ಕೊಂಕಣಿ ನಂದು ಓನ್ ಲ್ಯಾಂಗ್ವೇಜ್ ಅಲ್ಲಿ ನಂಗೆ ಗೊತ್ತಿಲ್ಲ ನಮಸ್ಕಾರ ಮಾಡಕ್ಕೆ. ನಿಮ್ಮಮ್ಮ ಏನಾದ್ರು ಈ ಇಂಟರ್ವ್ಯೂ ನೋಡಿದ್ರೆ ಹೌದಾ, 2 ಕೊಡ್ತಾರೆ. 2 ನಂಗೆ ಮೊದ್ಲೇ ಕೊಟ್ಬಿಡ್ತಾರೆ. ನಾನು ಕೊಂಕಣಿಯಲ್ಲಿ ಬೇರೆ ಎಲ್ಲ ಮಾತಾಡ್ತೀನಿ, ನಮಸ್ಕಾರ ನಂಗೆ ಗೊತ್ತಿಲ್ಲಪ್ಪ. ಓಕೆ, ಓವರ್ ಆಲ್ ಆಗಿ ನಿಮ್ ಜರ್ನಿ ಬಗ್ಗೆ ಎಲ್ಲ ಹೇಳಿದ್ರಿ. ಓಕೆ, ಈಗ ಹೊಸದಾಗಿ ಇಂಡಸ್ಟ್ರಿಗೆ ಬರ್ತಾರೆ ತುಂಬಾ ಜನ ಹೆಣ್ಮಕ್ಳು, ಅವರಿಗೆ ಏನಾದ್ರು ಓಕೆ ಈ ರೀತಿಯಾಗಿರಿ, ಈ ರೀತಿಯಾಗಿ ಮಾಡಿ ಅಂತ ಏನಾದ್ರು ಹೇಳಕ್ಕಿದ್ಯಾ? ಯಾವ್ದಾದ್ರು ಪಾಯಿಂಟ್ಸ್ ನ್ಯೂ ಜನರೇಷನ್ ಬಗ್ಗೆ Yes. ಏನೋ ಹೇಳ್ಬೇಕು? ಹೊಸಬ್ರು ನಿಮ್ಗೆ ಏನ್ ಅನ್ಸುತ್ತೆ ಅದು ಮಾಡಿ. ಯು ಆರ್ ಮೋರ್ ಬ್ರಿಲಿಯಂಟ್ ಅಬೌಟ್ ಯೋರ್ ಸೆಲ್ಫ್. ಯು ನೋ ಟು ಟೇಕ್ ಗುಡ್ ಡಿಸಿಷನ್ ಅಬೌಟ್ ಯೋರ್ ಸೆಲ್ಫ್. ಥಿಂಕ್ ಟ್ವೈಸ್ ಬಿಫೋರ್ ಯು ಟೇಕ್ ಅ ಡಿಸಿಷನ್. ಡೋಂಟ್ ಟೇಕ್ ಅ ರ್ಯಾಪಿಡ್ ಡಿಸಿಷನ್ಸ್. ಈಗ ದಿನ ಜನರು ತುಂಬಾ ರ್ಯಾಪಿಡ್ ಡಿಸಿಷನ್ ತಗೊಳ್ತಾರೆ. ಬಿಕಾಸ್ ನನ್ಗೆ ಏನ್ ಅನ್ಸುತ್ತೆ, ದೇ ಆರ್ ಲಾಟ್ ಆಫ್ ಪೀಪಲ್ ಟು ಲವ್ ಯು. ಜಸ್ಟ್ ಥಿಂಕ್ ಅಬೌಟ್ ದಟ್. ಓಕೆ, ತಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದೆಲ್ಲ ಕೈಯಲ್ಲಿದೆ? ಅಲೀಶಾ ಅವ್ರ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ಗಳಿದೆ? ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಣ ಅಂತ. ಸೊ ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ನಾನು ತಮಿಳಲ್ಲಿ ಮಾಡ್ತಾ ಇದ್ದೀನಿ, ತೆಲುಗಲ್ಲಿ ಮಾಡ್ತಾ ಇದ್ದೀನಿ, ಹಿಂದಿಯಲ್ಲಿ ಮಾಡ್ತಾ ಇದ್ದೀನಿ, ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಮಲಯಾಳಮಲ್ಲಿ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಯಿಂಗ್ ಮೋ ಬೆಟರ್. ನಾನು ಕೊಂಕಣಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ. ಸೊ ಐ ಆಮ್ ಲುಕಿಂಗ್ ಫಾರ್ ಕೊಂಕಣಿ ಪ್ರಾಜೆಕ್ಟ್ಸ್ ಆಲ್ಸೋ. ಅಲ್ಲಿ ಮಾಡುವಾಗ ನಮಸ್ಕಾರ ಏನು ಅಂತ ಕಲ್ತ್ಕೊಂಡ್ಬರ್ಬೇಕು. ಹೌದೌದು. ಕಾಲೇಜಲ್ಲೇ ಕಶ ಅಸೈ ಏನು ಕಶ ಅಸೈ ಮೀನ್ಸ್ ಹೌ ಆರ್ ಯು. ಓಕೆ, ಹೇಗಿದ್ದೀರಾ? ಏನು ಕಶ ಅಸೈ. ಕಶಾಸೈ, ಅಯ್ಯೋ ಬರ್ತಿಲ್ಲ. ಓಕೆ ಓಕೆ, ನೆಕ್ಸ್ಟ್ ಟೈಮ್ ನಾನು ಕಲಿತೀನಿ. ಓಕೆ, ಅಷ್ಟಿದೆ ಪ್ರಾಜೆಕ್ಟ್ಸ್. ಎಸ್. ಓಕೆ, ಇವಾಗ ಟ್ರಾವೆಲ್ ಎಲ್ಲ ಹೆಂಗ್ ಮಾಡ್ತೀರಾ? ಇವಾಗ ಕನ್ನಡ ಅಂತ ಅಂದಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರುತ್ತೆ, ತಮಿಳ್ ಅಂದಾಗ ಬೇರೆ ಕಡೆ, ಈ ತರ ಲ್ಯಾಂಗ್ವೇಜಿಗೆ ತಕ್ಕಂಗೆ ಕೆಲವೊಂದು ಶೂಟಿಂಗ್ ಪ್ಲೇಸ್ಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಹೆಂಗ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ ಇಷ್ಟು ಭಾಷೆಗಳಲ್ಲಿ? ಮೇ ಬಿ ನೀವು ಫುಲ್ ವರ್ಕ್ ಆಲ್ಕೋಹಾಲಿಕ್ ಅಂತಾರಲ್ಲ, ನೀವು ಆತರ ಅನ್ಕೊಳ್ತೀನಿ. ತುಂಬಾ ಜಾಸ್ತಿ ವರ್ಕ್ ಆಲ್ಕೋಹಾಲಿಕ್ ರಿಯಲಿ. ಓಕೆ, ಅಂಡ್ ನನಗೆ ಇವನ್ ಡಬಲ್ ಶೆಡ್ಯೂಲ್ ಕೊಟ್ರೆ ಕೆಲಸ ಪರ್ ಡೇ, ನಾನು ಅದನ್ನು ಮಾಡ್ಬಿಡ್ತೀನಿ. ಸೊ ಐ ಹ್ಯಾವ್ ಡನ್ ಲೈಕ್ ದ್ಯಾಟ್. ಮತ್ತೆ ಐ ಹ್ಯಾವ್ ಡನ್ 2 shootings 3 shootings ಪರ್ ಡೇ. ಸೊ ನಾನು ಹಾಗೆ ಸಹ ಮಾಡಿದ್ದೀನಿ. ಐ ಆಮ್ ಅ ವೆರಿ ಬ್ಯಾಡ್ಲಿ ವರ್ಕ್ ಆಲ್ಕೋಹಾಲಿಕ್ ರಿಯಲಿ, ನಾಟ್ ನಾರ್ಮಲ್ ವರ್ಕ್ ಆಲ್ಕೋಹಾಲಿಕ್. ಓಕೆ, ನಿನ್ನೆ ಕೂಡ ನೈಟ್ ನೀವು ಮಿಡ್ ನೈಟ್ ಲೇಟ್ ಆಯ್ತು ಬಂದಿದ್ದು? ಹೌದು, ನಾನು ಶೂಟಿಂಗ್ ಮುಗಿಸ್ಕೊಂಡೇ ಬಂದೆ. ಓಕೆ, ನಿದ್ದೆ ಎಲ್ಲ ಕರೆಕ್ಟ್ ಆಯ್ತಾ? ನಿದ್ದೆ ಆರಾಮಾಗೆ ಆಗತ್ತೆ. ಶೂಟಿಂಗ್ ಇದ್ರೆ ಆರಾಮಾಗೆ ಆಗತ್ತೆ ನಿದ್ದೆ. ಇಲ್ಲ ನಾನು ಅನ್ಕೊಳ್ಳೋದು ಅರೆ ಕೆಲಸನೇ ಇಲ್ಲ ಅಲ್ವಾ ಅಂತ. ಓಕೆ, ಹಂಗಾರೆ ಕೆಲಸ ಸಖತ್ ಇಷ್ಟಪಡ್ತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ನಿಮ್ಮ ಜರ್ನಿ ಬಗ್ಗೆ ಮಾತಾಡೋದಕ್ಕೆ, ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಟ್ಟಿದ್ದಕ್ಕೆ ಹೆಂಗ ಅನಿಸ್ತಾ ಇಂಟರ್ವ್ಯೂ ಇವತ್ತಿಂದ? ತುಂಬಾ ಖುಷಿ ಆಯ್ತು. ನಾನೇ ತುಂಬಾ ಪ್ರಶ್ನೆಗಳನ್ನ ಲವ್ಲಿ ಗರ್ಲ್ ಜೊತೆ ಒಂದು ಇಂಟರ್ವ್ಯೂ ಮಾಡೋದು, ಇಟ್ಸ್ ಅ ವೆರಿ ನೈಸ್ ಪಾಸಿಟಿವ್ ಫೀಲ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಗಳು ಕೈಗೆ ಸಿಕ್ಲಿ. ಬಟ್ ನನ್ನ ಲೈಫಲ್ಲಿ ಅಕ್ಕಪಕ್ಕದ ಮನೆಯವ್ರನ್ನ ಇಷ್ಟು ಹೊಗಳಿದ್ದು, ಮನೆಯವ್ರನ್ನ ಇಷ್ಟೊಂದು ಹೊಗಳಿದ್ದು ನಾನು ನೋಡೇ ಇಲ್ಲ.
ಆಯ್ತಾ? ನಿಮ್ಮನ್ನೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಕ್ಕ ಪಕ್ಕದ ಮನೆಯವ್ರಿಗೆ ಎಲ್ಲಿದ್ದೀರಾ, ನಮ್ಮನೆ ಪಕ್ಕನೂ ಬಂದ್ಬಿಡಿ. ತುಂಬಾ ಒಳ್ಳೆಯವ್ರು ನೀವು. ನಮ್ಮನೆ ಅಕ್ಕ ಪಕ್ಕದ ಮನೆಯವ್ರು ಸರಿ ಇಲ್ಲ. ಇವ್ರ ಮನೆ ಅಕ್ಕ ಪಕ್ಕದ ಮನೇಲಿರೋರು 4 ದಿನ ನಮ್ಮನೆ ಅಕ್ಕ ಪಕ್ಕದ ಮನೆ ಇದ್ದೋಗಿ ನಮ್ಮಪ್ಪ ನಮ್ಮಮ್ಮನೂ ಖುಷಿ ಆಗ್ತಾರೆ. ಅಟ್ಲೀಸ್ಟ್ 4 ಜನ ಒಳ್ಳೆಯವ್ರ ಜೊತೆಗಿದ್ದೀವಿ ಅಂತ. ಲಿಟ್ರಲಿ ವೆರಿ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಪ್ರೀತಿಸುವಂತಹ ಜನಗಳ ಬಗ್ಗೆ ನನಗೆ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮನ್ನ ಎಷ್ಟು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನಿಮಗೆ ಅಷ್ಟು ಪ್ರೀತಿ ತೋರಿಸ್ತಾರೆ ಅಂದಾಗ ಹೌದು. ವೆರಿ 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 ಆಲ್ ದ ಬೆಸ್ಟ್. ನಿಮಗೆ ಒಳ್ಳೇದಾಗ್ಲಿ, ಇನ್ನಷ್ಟು ಪ್ರಾಜೆಕ್ಟ್ಗಳು ಕೈಗೆ ಸಿಕ್ಲಿ. ನೆಕ್ಸ್ಟ್ ಟೈಮ್ ಬಂದಾಗ ಕೊಂಕಣಿಯಲ್ಲಿ ನಮಸ್ಕಾರ ಅಂದ್ರೆ ಏನಂತಾರೆ ಅಂತ ಅಂದ್ಬಿಟ್ಟು 100% ಕಲ್ತು ಬರ್ತೀನಿ. ಓಕೆ. ಹಾಗೆ ಕನ್ನಡ ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಅದ್ರಲ್ಲಿ ಬ್ಯಾಡ್ ವರ್ಡ್ಗಳನ್ನ ತಿಳ್ಕೊಳ್ಳಿ. ನಾಳೆ ಇಲ್ಲ. ಯಾವ್ದಾದ್ರು ಶೂಟ್ ಅಲ್ಲಿ ನಿಮಗೆ ಬ್ಯಾಡ್ ವರ್ಡ್ ಹೇಳ್ಬಿಟ್ರೆ ಕಷ್ಟ. ಇಲ್ಲ ಅದು ಹೇಳಿದ್ರೆ ಅದು ಮಾಡ್ತೀನಿ. ಓಕೆ, ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.